ಸರ್ವಪಕ್ಷ ಸಭೆಗೂ ಮುನ್ನ ಬಿಜೆಪಿಯ ನಾಯಕರ ಸಭೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಸಭೆ ಆರಂಭ. ಕಾವೇರಿ ವಿಚಾರದಲ್ಲಿ ಏನು ನಿಲುವು ತೆಗೆದುಕೊಳ್ಳಬೇಕು? ಸರ್ವಪಕ್ಷ ಸಭೆಗೂ ಮುನ್ನ ಬಿಜೆಪಿಯ ನಾಯಕರ ಸಭೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಸಭೆ ಆರಂಭ. ಕಾವೇರಿ ವಿಚಾರದಲ್ಲಿ ಏನು ನಿಲುವು ತೆಗೆದುಕೊಳ್ಳಬೇಕು? ಸರ್ಕಾರದ ನಿಲುವಿನ ಬಗ್ಗೆ ಪಕ್ಷ ಏನು ಹೇಳಬೇಕು? ಈ ಬಗ್ಗೆ ಚರ್ಚೆ ನಡೆಸಿದಂತಹ ರಾಜ್ಯ ಬಿಜೆಪಿ ನಾಯಕರು ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಸಿಟಿ ರವಿ, ಡಿವಿ ಸದಾನಂದ ಗೌಡ, ಸುನೀಲ್ ಕುಮಾರ್ ಸೇರಿ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಸರ್ವಪಕ್ಷ ಸಭೆ ನಡೀತಾ ಇದೆ. ಸರ್ವಪಕ್ಷ ಸಭೆಗೂ ಮುನ್ನ ಸರ್ಕಾರದ ಒಂದು ವಿಚಾರವನ್ನ ನಾವು ಹೇಗೆ ತೆಗೆದುಕೊಳ್ಳಬೇಕು, ಅದನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಹಾಗೆ ಅವರ ಒಂದು ಚಿತ್ತ ಯಾವ ರೀತಿಯಾಗಿದೆ, ನಮ್ಮ ಅಜೆಂಡಾಗಳೇನು, ನಾವು ಯಾವ ರೀತಿಯಾಗಿ ಹೇಳಬೇಕು, ನಾವು ಯಾವ ರೀತಿಯಾಗಿ ಕೇಳಬೇಕು, ನಾವು ಜನರ ಪರವಾಗಿ ಹೇಗೆ ನಿಂತ್ಕೊಳ್ಬೇಕು, ರೈತರ ಜೊತೆ ನಾವು ಹೇಗಿರಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಚೇರಿಯಲ್ಲಿ ಒಂದು ಸರ್ವಪಕ್ಷ ಸಭೆಗೂ ಮುನ್ನ ಅವರವ್ರದ್ದೇ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ಇದ್ರು. ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಅಶ್ವಥ್ ನಾರಾಯಣು, ಜಗದೀಶ್ ಶೆಟ್ಟರು, ಆರ್ ಅಶೋಕ್ ಅವರು, ಇನ್ನೂ ಸಾಕಷ್ಟು ಜನರು ಆ ಒಂದು ಬಸವರಾಜ ಬೊಮ್ಮಾಯಿ, ಸಿಟಿ ರವಿ, ಡಿವಿ ಸದಾನಂದ ಗೌಡರು, ಇನ್ನೂ ಸಾಕಷ್ಟು ಜನರು ಕೂಡ, ಸುನೀಲ್ ಕುಮಾರ್ ಸೇರ್ಕೊಂಡು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿದ್ದು ಯಾವ ರೀತಿಯಾಗಿ ನಾವು ರೈತರ ಪರವಾಗಿ ನಿಂತ್ಕೊಳ್ಬೇಕು, ಕಾವೇರಿಯನ್ನ ಯಾವ ಕಾರಣಕ್ಕೆ ಕೊಡಬಾರ್ದು ಅನ್ನೋದನ್ನ ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ಯಾವ ರೀತಿ ಮನವರಿಕೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಮಾಡಲಾಗಿದೆ. ಅಂದ್ರೆ ಈಗ 3500 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವಂತಹ ಒಂದು ಆದೇಶ ಇದೆಯಲ್ಲ, ಆ ಆದೇಶಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಮಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ನಿಮ್ಮ ಈ ಒಂದು ಹೆಜ್ಜೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಒಂದು ಸಭೆ ಅಷ್ಟೇ. ಅಂದರೆ ಅವ್ರಿಗೆ ಹೇಳಬೇಕು, ಕಾಂಗ್ರೆಸ್ ಪಕ್ಷಗಳಿಗೆ ಹೇಳಬೇಕು ಈ ರೀತಿ ಆಗ್ತಾ ಇದೆ, ನಾವು ಇದಾದರೆ ಹಿಂಗಾದರೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅನ್ನೋದನ್ನ ಯಾವ ರೀತಿ ಅವ್ರಿಗೆ ಪೋಟ್ರೆ ಮಾಡಬೇಕು ಅನ್ನೋದಕ್ಕೆ ಒಂದು